ಮಂಗಳೂರಿನ ಮಂಗಳಾದೇವಿ ದೇವಾಲಯವು ಅತ್ಯಂತ ಪ್ರಸಿದ್ಧವಾದ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಾಲಯವಾಗಿದೆ. ಈ ದೇವಾಲಯವು ಮಂಗಳೂರಿನ ಮೂಲ ಹೆಸರಿಗೂ ಕಾರಣವಾಗಿದೆ ಎಂಬುದು ಪ್ರಮುಖ ನಂಬಿಕೆ. ಇಲ್ಲಿ ದೇವಿ ಮಂಗಳಾದೇವಿಯನ್ನು ಆರಾಧಿಸಲಾಗುತ್ತದೆ. ಈ ದೇವಾಲಯದ ಇತಿಹಾಸ ಪುರಾಣಗಳಲ್ಲಿ ಹಾಗೂ ಸ್ಥಳೀಯ ಕಥೆಗಳಲ್ಲಿ ಈ ರೀತಿಯಿದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನು ಪೆರ್ಲಾಲು ಅಥವಾ ಪಿಲಿಕುಳ ಪ್ರದೇಶ ಎಂದು ಕರೆಯಲಾಗುತ್ತಿತ್ತು. ಆ ಕಾಲದಲ್ಲಿ ಪಂಡ್ಯರಾಜನ ಪುತ್ರಿಯಾದ ಪ್ರಮೀಲಾವತಿ ಎಂಬ ರಾಜಕುಮಾರಿಯು ಮಹಾದೇವಿಯ ಭಕ್ತೆಯಾಗಿದ್ದು, ತಪಸ್ಸು ಮಾಡಿ ಶಕ್ತಿಯನ್ನು ಪಡೆದಳು. ಆಕೆ ರಾಕ್ಷಸನಾದ ಮಂದಾರಾಸುರನನ್ನು ಸಂಹರಿಸಲು ಮಂಗಳಾದೇವಿಯ ಆಶೀರ್ವಾದದಿಂದ ಯುದ್ಧ ಮಾಡಿದಳು. ಯುದ್ಧದಲ್ಲಿ ಮಂಗಳಾದೇವಿಯು ಸ್ವಯಂ ಅವತರಿಸಿ ಮಂದಾರಾಸುರನನ್ನು ನಾಶಮಾಡಿದರು. ಆ ಬಳಿಕ ದೇವಿಯು ಈ ಪ್ರದೇಶದಲ್ಲೇ ಲಯಗೊಂಡು ಮಂಗಳಾದೇವಿ ರೂಪದಲ್ಲಿ ಪೂಜಿಸಲ್ಪಟ್ಟರು. ಈ ಕಾರಣದಿಂದ ಈ ಪ್ರದೇಶವನ್ನು ಮಂಗಳಾಪುರ ಎಂದು ಕರೆಯಲಾಯಿತು. ಇಂದಿನ ಮಂಗಳೂರು ಎಂಬ ಹೆಸರು ಅದರಿಂದಲೇ ಬಂದಿದೆ ಎಂದು ನಂಬಲಾಗುತ್ತದೆ. ಈ ದೇವಾಲಯವನ್ನು ಸುಮಾರು 9ನೇ ಶತಮಾನ ಅಳುಪ ವಂಶದ ರಾಜರು ನಿರ್ಮಿಸಿದ್ದಾರೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ದೇವಾಲಯವು ದಕ್ಷಿಣ ಭಾರತದ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು, ಅನೇಕ ಶತಮಾನಗಳಿಂದ ಸ್ಥಳೀಯ ಜನರ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೇಂದ್ರವಾಗಿದೆ. ಪ್ರತಿ ವರ್ಷ ನವರಾತ್ರಿ ಹಾಗೂ ದಸರಾ ಸಮಯದಲ್ಲಿ ದೇವಾಲಯದಲ್ಲಿ ವಿಶೇಷ ಉತ್ಸವಗಳು ನಡೆಯುತ್ತವೆ. ಸಾವಿರಾರು ಭಕ್ತರು ಈ ಸಮಯದಲ್ಲಿ ದೇವಿಯ ದರ್ಶನ ಪಡೆಯಲು ಆಗಮಿಸುತ್ತಾರೆ.